ಹಾಯ್ ಆಲ್, ನಾನು ಟ್ಯೂಸ್ಡೇ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಮನೆ ಎದುರುಗಡೆನೆ ಚೌಟ್ರಿ ಇದೆ. ಹಾಗಾಗಿ ಇವತ್ತು ಅಪರೂಪಕ್ಕೆ ತುಂಬಾ ದಿವಸ ಆದ್ಮೇಲೆ ಒಂದು ಮದುವೆ ಆಗ್ತಾ ಇತ್ತು. ಹಾಗಾಗಿ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಆಮೇಲೆ ನಮ್ಮ ಮನೆ ಮೇಲ್ಗಡೆ ವ್ಯೂ ಈ ತರ ಕಾಣುತ್ತೆ ನೈಟ್ ಟೈಮು. ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 7 ಗಂಟೆ ಅಷ್ಟರದೆಲ್ಲ ಮನೆ ಕೆಲಸ ಎಲ್ಲ ಮುಗ್ದೋಗಿತ್ತು. ಸ್ವಲ್ಪ ಬೇಗನೆ ಎದ್ದಿದ್ದೆ, ಹಾಗಾಗಿ ಒಳಗಡೆನೂ ಎಲ್ಲ ಕ್ಲೀನ್ ಮಾಡಿ ಹೊರಗಡೆನೂ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲಾನು ಮುಗ್ದೋಗಿತ್ತು. ಇನ್ನು ಇವರಿಬ್ರು ಹಾಗೆ ಮಲಗಿದ್ರು. ನನ್ನ ದೊಡ್ಡ ಮಗಳು ಸ್ವಲ್ಪ ಲೈಟ್ ಹಾಕ್ತೀನಿ, ಲೈಟ್ ಬರ್ನ್ ಆಗಿತ್ತು ರೂಮಲ್ಲಿ, ಹಾಗಾಗಿ ಸ್ವಿಚ್ ಎಲ್ಲ ಆಫ್ ಮಾಡಿಬಿಟ್ಟು ಅವಳೇನೆ ಸ್ವಲ್ಪ ಲೈಟ್ ಎಲ್ಲ ಹಾಕ್ತಾ ಇದ್ಲು. ಅವಳಿಗೆ ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಹೊರಗಡೆ ವ್ಯೂ ಮಾತ್ರ ಬೆಳಗ್ಗೆ ಟೈಮ್ ನಮ್ಮ ಮನೆ ಮುಂದೆ ತುಂಬಾನೇ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡು ಆಮೇಲೆ ಒಳಗಡೆನೂ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಹೊಡೆದು ನೆಲನೂ ಒರೆಸ್ಬಿಟ್ಟಿದ್ದೆ. ಹಾಗೇನೇನೆ ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಇದ್ರೆ ಕೆಲಸಗಳು ಬೇಗ ಆಗೋಗುತ್ತೆ, ಅವತ್ತಿನ ದಿನ ಚೆನ್ನಾಗಿ ಕಳಿಯುತ್ತೆ ಅಂತ ಅನ್ಸುತ್ತೆ. ಡೈಲಿ ಇದೇ ತರ ನಡೆಯೋದಿಲ್ಲ, ಒಂದೊಂದ್ ದಿನ ಒಂದೊಂದ್ ತರ, ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ನನ್ನ ದೊಡ್ಡ ಮಗಳು ಸ್ವಲ್ಪ ಬೇಗ ಎದ್ದೇಳ್ತಾಳೆ ನನ್ನ ಜೊತೆಗೇನೆ. ಅವಳುನು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾಳೆ. ಇವರಿಬ್ರು ಏನಷ್ಟು ಎದ್ದೇಳಲ್ಲ, ಬೇಗ ಮಲಗ್ತಾರೆ, ಲೇಟಾಗಿ ಎದ್ದೇಳ್ತಾರೆ. ಅವರು ಸ್ವಲ್ಪ ಬಲವಂತ ಮಾಡಿ ಎಬ್ಬಿಸ್ಬೇಕು ಅವ್ರನ್ನ. ಹಾಗಾಗಿ ಇಬ್ರು ಸ್ವಲ್ಪ ಕಾಫಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಿದ್ವಿ. ಇದು ಬಂದು ನಮ್ಮನೆ ದೇವ್ರ ಮನೆ ಹತ್ರನೇ ನಿಂತ್ಕೊಂಡು, ಕಿಟಕಿ ಇದೆ ಎದುರುಗಡೆನೆ. ಕಿಟಕಿಲಿ ಹೊರಗಡೆ ನೋಡಿದ್ರೆ ಹೊರಗಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವಾಗ್ಲೇ ತೋರ್ಸಿನೆಲ್ಲ ಚೌಟ್ರಿನು ಕಾಣುತ್ತೆ ನೋಡಿ, ಕರೆಕ್ಟಾಗಿ ಕಾಣುತ್ತೆ. ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ, ಕಿಟಕಿ ಹತ್ರ ನಿಂತ್ಕೊಂಡ್ರೆ ಒಳಗಡೆ ಅದು ಕಾಣುತ್ತೆ. ಮತ್ತೆ ರೋಡಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ಕಾಣುತ್ತೆ. ಹಾಗಾಗಿ ಕಿಟಕಿ ಕ್ಲೋಸ್ ಮಾಡಿ ಇರ್ತೀನಿ, ಯಾವಾಗ್ಲೂ ಧೂಳು ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ತಿಂಡಿ ಬಂದ್ಬಿಟ್ಟು ರೊಟ್ಟಿ ಮತ್ತೆ ಎಣ್ಗಾಯಿ ಮಾಡೋಣ ಅಂತ. ಸ್ವಲ್ಪ ಎಳೆ ಬದನೆಕಾಯಿ ಎಲ್ಲ ಇದ್ವು, ಹಾಗಾಗಿ ಅವನ್ನೆಲ್ಲ ಹಾಕ್ಬಿಟ್ಟು ಎಣ್ಗಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ಏನಿಲ್ಲ, ಎಣ್ಗಾಯಿ ರೆಸಿಪಿ ಬಂದ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಮಾಮೂಲು ಚಿಕನ್ ಸಾಂಬಾರ್ಗೆ ಏನು ಮಸಾಲೆ ಹಾಕ್ತೀವೋ ಅದೇ ಮಸಾಲೆನೇ, ಸ್ವಲ್ಪ ಮಸಾಲೆ ಇದಕ್ಕೆ ಕಡಿಮೆ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಇನ್ನೊಂದು ಕಡೆ ರೊಟ್ಟಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರಿಟ್ಟಿದ್ದೆ. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸಿ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಈ ಥರ ಮುದ್ದೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಟ್ಟಿನ ಜೊತೆ ಕಲಿಸ್ಕೊಂಡ್ರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಚೆನ್ನಾಗಿರ್ತವೆ ರೊಟ್ಟಿ. ಇದೇ ಥರನೇ ನಾನು ಮಾಡೋದು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಸ್ವಲ್ಪ ಮಿಕ್ಕಿ ರಾನ್ದಲ್ಲೂ ರೊಟ್ಟಿ ಮಾಡ್ತಾರೆ, ಆ ಥರನೂ ಮಾಡ್ತಾರೆ. ನಾನು ಮಾಡೋದು ಈ ಥರ. ಆಮೇಲೆ ಎಣ್ಗಾಯಿಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಬದನೆಕಾಯಿ ಹಾಕಿದ್ರೆ ಕಪ್ಪಾಗೋದಿಲ್ಲ. ಆಮೇಲೆ ಕಟ್ ಮಾಡಿ ಮಸಾಲೆ ಎಲ್ಲ ಅದಕ್ಕೆ ತುಂಬಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಈ ಕಡೆ ರೊಟ್ಟಿ ಇಟ್ಟು ಕಲಿಸ್ಕೊಳ್ಳೋದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ತುಂಬ ಬಿಸಿ ಇತ್ತು ಅಂತ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೆ, ಅದನ್ನು ಕಲಸಿ ಎತ್ತಿಟ್ಟು ಈ ಕಡೆಗೆ ಸ್ವಲ್ಪ ಇದಕ್ಕೆ ಎಣ್ಗಾಯಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ. ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್ಸ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಅದು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೇನೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಇಲ್ಲಾಂದರೆ ಬದನೆಕಾಯಿಗೆ. ಸ್ವಲ್ಪ ಅರಿಶಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋ ಅವಸರ ಇಲ್ಲ, ತುಂಬ ಫ್ರೈ ಮಾಡಿದ್ರೆ ಬದನೆಕಾಯಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಅನ್ನಕ್ಕೆ ಏನಾದರೂ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು, ಇಲ್ಲ ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೋಬೇಕು. ನಾನು ಮಧ್ಯಾಹ್ನ ರೈಸ್ಗೂ ಆಗುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೆ. ಆಮೇಲೆ ಅಕ್ಕಿ ಹಿಟ್ಟು ರೊಟ್ಟಿ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೆ. ಒಂದು ಕಡೆ ರೊಟ್ಟಿನ ತೊಟ್ಟಿ ಹಾಕ್ಕೊಡ್ತಾ ಇದ್ದೆ, ಮಕ್ಳಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ಬಾಕ್ಸಿಗೂ ಅವ್ರಿಗೆಲ್ಲ ಹಾಕಿ ಈ ಥರ ರೊಟ್ಟಿ ಚಪಾತಿ ಎಲ್ಲಾದರೂ ಮಾಡಿದ್ರೆ ನಾನು ತಿಂಡಿ ತಿನ್ಬೇಕಾದ್ರೆ ಒಂದು 10 ಗಂಟೆನೇ ಆಗೋಗುತ್ತೆ, ಒಬ್ಬೊಬ್ಬರಿಗೆ ಹಾಕ್ಕೊಡ್ಬೇಕಲ್ಲ. ಹಾಗಾಗಿ ಆಮೇಲೆ ರೊಟ್ಟಿ ಎಣ್ಗಾಯಿ ನಮ್ಮ ಮನೆಯವ್ರಿಗೂ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಾನು ಕೂಡ ತಿಂಡಿ ಮಾಡಿಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಮುಗಿಸಿ ಆಮೇಲೆ ಮಕ್ಳಿಗೂ ಎಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟೆ. ಆಮೇಲೆ ನನ್ನ ಕೆಲಸ ಏನೂ ಇರಲಿಲ್ಲ ಅಷ್ಟೊಂದು, ಮಧ್ಯಾಹ್ನದ್ದು ಅಡುಗೆನೂ ಇರಲಿಲ್ಲ, ಕ್ಲೀನಿಂಗೂ ಎಲ್ಲ ಆಗಿತ್ತು. ಹಾಗಾಗಿ ಮತ್ತೆ ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ, ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಬಂದಮೇಲೆ ಸ್ವಲ್ಪ ಹೊತ್ತು ಆಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಬರ್ಕೊಳ್ತೀವಿ ಅಂತ ಹೋಮ್ವರ್ಕ್ ಕುತ್ಕೊಂಡು ಬರ್ಕೊಳ್ತಾ ಇದ್ರು. ಇಲ್ಲೇ ಮೂವರು ಕುತ್ಕೊಂಡು ಸಂಜೆ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇದ್ರು.
ಹಾಗಾಗಿ ಅವ್ರ ಡ್ಯಾಡಿ ಪಾನಿಪುರಿ ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾನಿಪುರಿ ತರಿಸ್ಕೊಳಕ್ಕೆ ತಗೊಬರಕ್ಕೆ ಹೋಗಿದ್ರು. ಹಾಗಾಗಿ ಇವರು ಕುತ್ಕೊಂಡು ಹೋಮ್ವರ್ಕ್ ಮಾಡ್ತೀವಿ ಅಷ್ಟರಲ್ಲಿ ಅಂತ ಹೋಮ್ವರ್ಕ್ ಮುಗಿಸ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿನ್ಕೊಬಿಟ್ಟು ಆಮೇಲೆ ಬರ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋದಕ್ಕೆ ಕುತ್ಕೊಂಡ್ವಿ. ಪಾನಿಪುರಿ ಮಾತ್ರ ಚೆನ್ನಾಗಿರುತ್ತೆ. ನಾವು ಒಂದು ಕಡೆನೇ ತರೋದು, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ. ಹಾಗಾಗಿ ಇವರಿಬ್ರು ಬಂದ್ಬಿಟ್ಟು ಪಾನಿಪುರಿ ಹಾಗೆ ಪ್ಲೈನ್ ಆಗಿ ತಿಂತಾರೆ. ನನ್ನ ಚಿಕ್ಕ ಮಗಳು ಪ್ಲೈನ್ ಆಗಿ ತಿನ್ನೋಕೆ ಇಷ್ಟಪಡೋದಿಲ್ಲ, ಅವಳಿಗೆ ಮಸಾಲೆ ಅಂದರೆ ಇಷ್ಟ. ಹಾಗಾಗಿ ಅವಳು ಮಸಾಲೆ ಮಿಕ್ಸ್ ಮಾಡಿಕೊಂಡು ತಿಂತಾಳೆ. ಅವಳು ಒಂದು ಸ್ವಲ್ಪ ವೆರೈಟಿ ಮಾಡ್ಕೋತಾಳೆ. ಈ ಪಾನಿಯಲ್ಲಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಆನಿಯನ್ಸ್ ಹಾಕ್ಕೊಳ್ಳೋದು, ಅದನ್ನು ಕುಡಿಯೋದು, ಏನೇನೋ ಅವತಾರ ಹಾಕ್ಕೊಂಡು ಆ ಥರ ತಿಂತಾಳೆ ಅವಳು. ಇವರಿಬ್ರು ಮಾತ್ರ ಮಾಮೂಲು ಪ್ಲೈನ್ ಥರನೇ ಹಾಕ್ಕೊಂಡು ತಿಂದ್ಕೊಳ್ತಾರೆ. ಹಾಗೆ ಮಾತಾಡಿಕೊಂಡು ಒಂದು 1/2 hour ಹಂಗೆ ಕೂತ್ಕೊಂಡು ಪಾನಿಪುರಿ ಎಲ್ಲ ತಿಂದ್ಕೊಂಡ್ವಿ. ಮತ್ತು ನೈಟ್ ಊಟಕ್ಕೇನು ಅಡುಗೆ ಮಾಡೋದೇನು ಇರಲಿಲ್ಲ. ಸಾಂಬಾರು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಜಾಸ್ತಿನೇ ಮಿಕ್ಕಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ, ಇದು ಲೇಟಾಗಿ ಪಾನಿಪುರಿ ಬೇರೆ ತಿಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟ್ಗೆ ಅನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡ್ವಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಕಳೆದೇ ಹೋಯಿತು. ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.